ಮಗ 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 ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ಬರ್ತಾ ಇದೆ ಅಪ್ಡೇಟ್ ರಿಲೇಟೆಡ್ ಏಷ್ಯಾ ಕಪ್ 2027. ಹೌದು, ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿನ ಮುಂಚೆ ಏಷ್ಯಾ ಕಪ್ ಆಗುತ್ತೆ, ವಿಚ್ ಇಸ್ ಇನ್ ODI ಫಾರ್ಮ್ಯಾಟ್. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರನೆ. 2023 ಕೂಡ ಆಗಿತ್ತು. ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿನ ಮುಂಚೆನೇ ಏಷ್ಯಾ ಕಪ್ ಆಗಿತ್ತು. ನಾವು ಅದ್ದೂರಿಯಾಗಿ ಗೆದ್ದಿದ್ವಿ. ಅದನ್ನ ಸಿರಾಜ್ ಭಯ್ಯ ಫೈನಲ್ ಅಲ್ಲಿ ಶ್ರೀಲಂಕನ್ ಟೀಮ್ ನ ಉಡಾಯಿಸಿದ್ದು ಯಾರು ತಾನೇ ಮುರಿತಾರೆ. ನಜ್ಜಿನ ಕಣ್ಮುಂದೆ ಕಡ್ದಂಗಿದೆ ಆ ಫೈನಲ್ಸ್. ಸೊ ಈಗ ಬರ್ತಾರೋ ಅಪ್ಡೇಟ್ ಏನು ಅಂದರೆ ಏಷ್ಯಾ ಕಪ್ 2027 ಆಲ್ಮೋಸ್ಟ್ ಇದು ಖಚಿತವಾಗಿದೆ. ಡೇಟ್ಸ್ ಫಿಕ್ಸ್ ಆಗಿದೆ. ಸ್ಕೆಡ್ಯೂಲ್ ಈಚೆ ಕಡೆ ಬಂದಿಲ್ಲ ಅಷ್ಟೇ. ಇನ್ನು ಆಲ್ಮೋಸ್ಟ್ ಒಂದು ವರ್ಷ ಇದೆ ಗುರು. ಒಂದು ವರ್ಷಕ್ಕಿಂತ ಮುಂಚೆನೇ ಇವಾಗ ಬಂದಿರುವಂಥ ಅಫಿಷಿಯಲ್ ಕನ್ಫರ್ಮೇಷನ್ ಅಂತ ಅನ್ಕೊಳ್ಳಿ. ಹೋಸ್ಟಿಂಗ್ ನೇಷನ್ ಯಾವುದು ಅಂತ ಗೊತ್ತಾಗಿದೆ, ವೆನ್ಯೂಸ್ಗಳು ಯಾವುದು ಅಂತ ಗೊತ್ತಾಗಿದೆ, ಡೇಟ್ಸ್ ಯಾವುದು ಅಂತ ಗೊತ್ತಾಗಿದೆ, ಟೀಮ್ಸ್ ಯಾವುದು ಅಂತ ಗೊತ್ತಾಗಿದೆ. ಒಂದೇ ಒಂದು ಟೀಮ್ ಮಾತ್ರ ಗೊತ್ತಾಗಬೇಕಾಗಿದೆ. ಕ್ವಾಲಿಫೈರ್ಸ್ನ ಆಡ್ಬಿಟ್ಟು ಅವ್ರು ಬರಬೇಕಾಗಿರೋದನ್ನ. ಇನ್ನು ಮಿಕ್ಕಂತ ಟೀಮ್ಗಳೆಲ್ಲ ಗೊತ್ತಾಗಿದೆ. ಸೊ ಈಗ ಪ್ಯಾಟರ್ನ್ ವಿಚಾರಕ್ಕೆ ಬಂತು ಅಂದರೆ ಸಿಮಿಲರ್ ಪ್ಯಾಟರ್ನ್ ಫಾಲೋ ಅಪ್ ಆಗುತ್ತೆ. ಏನು ಅಂತ ದೊಡ್ಡ ಚೇಂಜಸ್ ಏನು ಇಲ್ಲ, ಸಿಮಿಲರ್ ಪ್ಯಾಟರ್ನ್ ಇರುತ್ತೆ. 6 ಟೀಮ್ಸ್ಗಳು ಇರುತ್ತೆ ಈ ಸಲಿನೂ ಕೂಡ ಅಂತ. 8 ಟೀಮ್ಸ್ಗಳನ್ನ ಮಾಡ್ಕೊಳ್ಳೋದು, 10 ಟೀಮ್ಸ್ಗಳನ್ನ ಮಾಡ್ಕೊಳ್ಳೋದೆಲ್ಲ ಏನಿಲ್ಲ. ಏಷ್ಯಾ ಕಪ್ ಅಲ್ಲಿ ಈ ಸಲಿನೂ ಕೂಡ ಅಂದರೆ 2027 ಕೂಡ 6 ಟೀಮ್ಸ್ ಇರುತ್ತೆ. ಸೊ ಪ್ಯಾಟರ್ನ್ ಹೆಂಗಿರುತ್ತೆ ಅಂದರೆ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರಂತೆ. ಗ್ರೂಪ್ 1, ಗ್ರೂಪ್ 2, 3 ಟೀಮ್ನ. ಸೊ 3 ಟೀಮಲ್ಲಿ ಅದೇ ಒಂದು ಟೀಮು ಎಲಿಮಿನೇಟ್ ಆಗುತ್ತೆ, ಅಲ್ಲೇ ನೆಗೆಟ್ ಆಗಿ ಹೋಗ್ಬಿಡುತ್ತೆ. ಸೊ ಅಲ್ಲಿ ಟಾಪ್ 4 ಆಗಿ ಡಿಸೈಡ್ ಆಗ್ತಾರೆ. 2 ಟೀಮು ಹೋಗ್ತಾ ಇದ್ದಂಗೆ ಸೂಪರ್ ಫೋರ್ಸ್ ಆಡ್ತಾರೆ. ಸೂಪರ್ ಫೋರ್ಸ್ ಅಲ್ಲಿ ಟಾಪ್ 2 ಅಲ್ಲಿ ಬಂದಂತ ತಂಡಗಳು ಫೈನಲ್ಸ್ ಆಡ್ತಾರೆ. ಸೆಮಿಫೈನಲ್ಸ್, ಗಿಮಿ ಫೈನಲ್ಸ್ ಎಲ್ಲ ಏನು ಇರೋದಿಲ್ಲ. ಸೊ ಅಟ್ ಮ್ಯಾಕ್ಸಿಮಮ್ ಒಂದು ಟೀಮಿಗೆ 7 ಮ್ಯಾಚು ಸಿಗುವಂತ ಪಾಸಿಬಿಲಿಟಿ ಇದೆ. ಯಾಕಂದ್ರೆ ಇಲ್ಲಿ 2 ಮ್ಯಾಚು ಗ್ರೂಪ್ ಸ್ಟೇಜ್ ಅಲ್ಲಿ. ಸೊ ಅಲ್ಲಿ 2 ಮ್ಯಾಚ್ ಆಡಲೇಬೇಕು. ಮಿನಿಮಮ್ 2 ಮ್ಯಾಚ್ ಸಿಗುತ್ತೆ ಒಂದು ಟೀಮಿಗೆ. ಅದು ಹಾಂಗ್ಕಾಂಗ್ ಆದ್ರೂ ಸರಿ, UAE ಆದ್ರೂ ಸರಿ, ಯಾವ್ದಾದ್ರು ಸರಿ 2 ಮ್ಯಾಚ್ ಸಿಗುತ್ತೆ. ಮ್ಯಾಕ್ಸಿಮಮ್ ಅಂತಂದ್ರೆ 7 ಮ್ಯಾಚ್ ಸಿಗುವಂತ ಚಾನ್ಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ 2 ಮ್ಯಾಚ್ ಆಡಬೇಕು, ಆಮೇಲೆ ಸೂಪರ್ ಫೋರ್ಸ್ ಅಲ್ಲಿ 3 ಮ್ಯಾಚ್ ನ ಆಡಬೇಕು, ಪ್ರತಿಯೊಂದು ಟೀಮಲ್ಲೂ ಕೂಡ ಆಡಬೇಕು. ಆಮೇಲೆ ಫೈನಲ್ಸ್ 3, 4, 5, 6. ಹೌದು, 6 ಮ್ಯಾಚ್, 7 ಮ್ಯಾಚ್ ಅಲ್ಲ, ಮ್ಯಾಕ್ಸಿಮಮ್ ಅಪ್ ಟು 6 ಮ್ಯಾಚ್ ಸಿಗುವಂತ ಚಾನ್ಸ್ ಇದೆ. ಇದು ಫಾರ್ ದ ಫಸ್ಟ್ ಟೈಮ್ ಬಾಂಗ್ಲಾದೇಶ 2014 ಆದ ನಂತರ ಹೋಸ್ಟ್ ಮಾಡ್ತಾ ಇರೋದು. ಇದು 2024 ಅಲ್ಲೇ ಒಂದು ರೇಂಜಿಗೆ ಡಿಸೈಡ್ ಆಗಿತ್ತು, ಬಾಂಗ್ಲಾದೇಶಿಗೆ ಕೊಡಬೇಕು ಹೋಸ್ಟಿಂಗ್ ರೈಟ್ಸ್ ಅಂತ. ಬರೀ ಯಾವಾಗಲೂ ಇಂಡಿಯಾ ಅಥವಾ ಶ್ರೀಲಂಕಾ ಕೊಡೋದಕ್ಕಿಂತ ಸ್ವಲ್ಪ ಡಿಫ್ರೆನ್ಸ್ ಮಾಡೋಣ, ಈ ಸಲ ಬಾಂಗ್ಲಾದೇಶಿಗೆ ಕೊಡೋಣ ಅಂತ ಕೂಡಿದ್ರೆ ಹೋಸ್ಟಿಂಗ್ ರೈಟ್ಸ್ನ. ಅಂಡ್ ವೆನ್ಯೂಸ್ ವಿಚಾರಕ್ಕೆ ಬಂತು ಅಂದರೆ ಈ ವೆನ್ಯೂಸ್ಗಳಲ್ಲಿ ಮ್ಯಾಚು ಆಗುತ್ತೆ ಅಂತ ಈಗ ಅಪ್ಡೇಟ್ ಬಂದಿದೆ. ಸೊ 3 ವೆನ್ಯೂಸ್ಗಳನ್ನ ಡಿಸೈಡ್ ಮಾಡಿದರೆ. ಸೊ ಇನ್ನ ಅಫಿಷಿಯಲ್ ಕನ್ಫರ್ಮೇಷನ್ ಅದೇ ಸ್ಕೆಡ್ಯೂಲ್ ಬಂದಿಲ್ಲ. ಸೊ ಇವಾಗ ಡಿಸೈಡ್ ಆಗಿರುವಂಥ ವೆನ್ಯೂಸು ಶೇರಿ ಬಾಂಗ್ಲಾ ಸ್ಟೇಡಿಯಮು, ಮೀರ್ಪುರ್ ಸ್ಟೇಡಿಯಮು, ಆಮೇಲೆ ಚತೋಗ್ರಾಮ್ ಸ್ಟೇಡಿಯಮು, ಆಮೇಲೆ ಸೈಲೆಟ್ ಸ್ಟೇಡಿಯಮು. ಸೊ ಈ 3 ವೆನ್ಯೂಗಳಲ್ಲಿ ಏನು ಕಮ್ಮಿ ಮ್ಯಾಚ್ಗಳನ್ನೇ ಗುರು, ಏನಂತ ಹೆವಿ ಮ್ಯಾಚ್ಗಳಲ್ಲಿ ಏನಿರೋದಿಲ್ಲ. ಸೊ ಮ್ಯಾಕ್ಸಿಮಮ್ 6 ಮ್ಯಾಚ್ ಸಿಗುತ್ತೆ, ಮಿನಿಮಮ್ 2 ಮ್ಯಾಚ್ ಸಿಗುತ್ತೆ ಒಂದು ಟೀಮ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಏನಂತ ಹೆವಿ ಮ್ಯಾಚಸ್ಗಳು ಇರೋದಿಲ್ಲ. ಸೊ ಇವಾಗ ಬರ್ತಿರುವಂಥ ಅಪ್ಡೇಟ್ ಪ್ರಕಾರ ಸ್ಕೆಡ್ಯೂಲು ಯಾವಾಗ ಈಚೆ ಬರುತ್ತೆ ಅಂತ ಅಪ್ಡೇಟ್ ಇಲ್ಲ. ಒಟ್ಟಲ್ಲಿ ಡೇಟ್ಸ್ ಅಂತೂ ಫಿಕ್ಸ್ ಆಗಿದೆ. ಜೂನ್ 18ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ, ಜುಲೈ 4ನೇ ತಾರೀಕು ಮುಗೀತಿದೆ. ಆಲ್ಮೋಸ್ಟ್ ಎಷ್ಟೊಂದು 15-16 ಡೇಸ್ನ ಟೂರ್ನಮೆಂಟ್ ಅಂತ ಅನ್ಕೊಳ್ಳಿ. ಸೊ ಲಿಮಿಟೆಡ್ ನಂಬರ್ ಆಫ್ ಮ್ಯಾಚಸ್ಸು, ಏನಂತ ಹೆವಿ ಮ್ಯಾಚಸ್ಗಳು ಇರೋದಿಲ್ಲ. ಆ್ಯಂಡ್ ಒಬ್ವಿಯಸ್ಲಿ ಗೊತ್ತಿರೋ ಹಾಗೆ ಏಷ್ಯಾ ಕಪ್ ಅಂತ ಬಂದಾಗ ಇಂಡಿಯಾ ಫೈನಲ್ ಇದ್ದೇ ಇರುತ್ತೆ. ಸೊ ಇಂಡಿಯಾ ಮೇಲೆ ಫೈನಲ್ ಆಡೋದಕ್ಕೆ ಯಾರು ಕಿತ್ತಾಡ್ತಾ ಇರ್ತಾರೆ. ಸೊ ಅದೇನೇ ಅಂದರೆ ಏನು ಎಷ್ಟೊಂದು ಎಲಿವೇಶನ್ ಕೊಡ್ಬೇಡ ನೀನು, ಇಂಡಿಯಾ ಕಾಲು ಮುಗಿಸ್ಕೊಂಡು ಬಿದ್ದಿರೋದೆಲ್ಲ ನೋಡಿದ್ದೀವಿ. ಏಷ್ಯಾ ಕಪ್ಪಲ್ಲಿ ಬಿದ್ದಿಲಾಗಿರೋ ರೀಸೆಂಟಾಗಿ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ಗಳನ್ನ ಹೊಡೆದಿದ್ದೀವಿ ನಾವು. ಶ್ರೀಲಂಕನ್ ಕ್ರಿಕೆಟ್ ಆಗಿರಲಿ, ಪಾಕಿಸ್ತಾನ್ ಕ್ರಿಕೆಟ್ ಆಗಿರಲಿ, ಜೊತೆಗೆ ಬಾಂಗ್ಲಾದೇಶ್ ಕ್ರಿಕೆಟ್. ಬಾಂಗ್ಲಾದೇಶಲ್ಲಿ ನಡೀತಾ ಇರೋದ ಬಾಂಗ್ಲಾದೇಶ್ ಅವ್ರು ಕಾಂಪಿಟೇಷನ್ ಕೊಡ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಸೊ ಕ್ವಾಟ್ಲೆ ಕೊಡ್ತಾರೆ ಗುರು ಬಾಂಗ್ಲಾದೇಶ್ ಅವ್ರು. ಆ್ಯಕ್ಚುಲಿ ಈಚೆ ಕಡೆ ಆಡಿದಾಗ ಬಾಂಗ್ಲಾದೇಶ್ ಅವ್ರು ಕ್ವಾಟ್ಲೆ ಕೊಡೋದಿಲ್ಲ. ಬಾಂಗ್ಲಾದೇಶ್ ನೆಲದಲ್ಲಿ ಆಡಿದಾಗ ಬಾಂಗ್ಲಾದೇಶ್ ಖಂಡಿತ ಕ್ವಾಟ್ಲೆ ಕೊಡ್ತಾರೆ. ಹೇಳೋದಕ್ಕಾಗೋದಿಲ್ಲ, ಅವ್ರು ಫೈನಲಿಗೆ ಬಂದರೂ ಬರ್ಬೋದು. ಇನ್ನು ಸಿಕ್ಕಾಪಟ್ಟೆ ಟೈಮ್ ಇದೆ, ಸಾಕಷ್ಟು ಟೈಮ್ ಇದೆ. ಇನ್ನು ಅಫಿಷಿಯಲ್ ಸ್ಕೆಡ್ಯೂಲ್ ಈಚೆ ಕಡೆ ಬರಬೇಕು. ಇನ್ನು ಒಂದು ಟೀಮ್ ಅಫಿಷಿಯಲಿ ಕ್ವಾಲಿಫೈ ಕೂಡ ಆಗಬೇಕು. ಸೊ ಇವಾಗ ಬಂದಿರುವಂಥ ಟೀಮ್ ಯಾವುದು ಅಂದರೆ ಕ್ವಾಲಿಫೈ ಆಗಿರುವಂಥ ಟೀಮ್ಸ್ಗಳು 5 ಟೀಮ್ಸ್ಗಳು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾವೆ. ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್ ಅಂಡ್ ಅಫ್ಘಾನಿಸ್ತಾನ್ 5 ಟೀಮ್ ಕ್ವಾಲಿಫೈ ಆದ್ರೆ ಇನ್ನು ಒಂದು ಟೀಮ್ ಕ್ವಾಲಿಫೈ ಆಗಬೇಕಾಗಿದೆ. ಅದು ಕ್ವಾಲಿಫೈರ್ಸ್ ಆಡ್ಕೊಂಡು ಬರ್ತಾರೆ. ಹಾಂಗ್ಕಾಂಗ್, UAE, ನೇಪಾಳ್, ಒಮಾನ್, ಸೊ ಇಂಥ ತಂಡಗಳು ಕ್ವಾಲಿಫೈರ್ಸ್ ಆಡಬೇಕಾಗಿದೆ. ಸೊ ಅದರಲ್ಲಿ UAE ಜೊತೆಗೆ ಮತ್ತೆ ಹಾಂಗ್ಕಾಂಗು, ಸೊ ಇವ್ರು ಬರುವಂಥ UAE ಮತ್ತು ಹಾಂಗ್ಕಾಂಗಲ್ಲಿ ಯಾರು ಬರುವಂಥ ಚಾನ್ಸ್ ಇದೆ. ಒಂದು ಟೀಮಿಗೆ ಅವಕಾಶ ಇದೆ ಇಲ್ಲಿ. ಸೊ ಮುಂಚೆ ಆದರೆ ಎಲ್ಲ 8 ಟೀಮ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಸೊ ಇವಾಗ 6 ಟೀಮ್ ಆಗಿರೋದ್ರಿಂದ ಲಿಮಿಟೆಡ್ ಟೀಮ್ಸ್ಗಳ ಅವೈಲಬಿಲಿಟಿ ಇರೋದ್ರಿಂದ ಸೊ ಸಾಕು, 6 ಟೀಮ್ ಸಾಕು ಗುರು. ಇದು ಪ್ರಿಪ್ರೇಷನ್, ಇದೇನು ಮೈನ್ ಏನು ದೊಡ್ಡ ಇವೆಂಟ್ ಏನಲ್ಲ ಅಲ್ಲಿ. ಏಷ್ಯಾ ಕಪ್ ಹೌದು, ತಕ್ಕ ಮಟ್ಟಿಗೆ ಒಂದು ಇವೆಂಟ್ ಅಂತ ಅನ್ಕೊಳ್ಳಿ, ಬಟ್ ಇದು ಪ್ರಿಪ್ರೇಷನ್ ಫಾರ್ ODI ವರ್ಲ್ಡ್ ಕಪ್. ಇದು ಅದಕ್ಕೋಸ್ಕರ ODI ಫಾರ್ಮೆಟಲ್ಲಿ ಆಗ್ತಾ ಇರೋದು, T20 ಫಾರ್ಮೆಟಲ್ಲ ಆಗ್ತಾ ಇರೋದು. ಸೊ ನೋಡೋಣ, ಇನ್ನೇನು T20 ವರ್ಲ್ಡ್ ಕಪ್ ಅಂದ್ರೆ T20 ಫಾರ್ಮೆಟಲ್ಲಿ ಇರುತ್ತೆ, ODI ವರ್ಲ್ಡ್ ಕಪ್ ಅಂದರೆ ODI ಫಾರ್ಮೆಟ್ ಇರುತ್ತೆ. ಆ ಕ್ಯಾಲೆಂಡರ್ ಇಯರ್ಲಿ ಯಾವ ವರ್ಲ್ಡ್ ಕಪ್ ನಡೀತಾ ಇರುತ್ತೋ ಆ ಫಾರ್ಮೆಟಲ್ಲಿ ಇರುತ್ತೆ ಏಷ್ಯಾ ಕಪ್ಪು. ಸೊ ಜಸ್ಟ್ ಪ್ರಿಪ್ರೇಷನ್ ಅಷ್ಟೇ ಇದೆಲ್ಲ. ನೋಡೋಣ ಅದೇನಾಗುತ್ತೆ ಕತೆ ಅಂತ.